ಶ್ರೀ ಗಣೇಶಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಆಪದಾಮಪಹರ್ತಾರಂ ಸರ್ವಸೌಭಾಗ್ಯದಾಯಕಂ ಶ್ರೀನಿವಾಸಾಮಹಂ ವಂದೇ ನಿರ್ದೋಷಾಶೇಷಸದ್ಗುಣಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯೂಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ವಿರಚಿತ ಶ್ರೀ ರಾಘವೇಂದ್ರ ದರ್ಶನ. ಇದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಹಾಗೂ ಸಾಧನೆಗಳ ಒಂದು ನೋಟನ್ನು ನಾನು ಓದ್ತೇನೆ. ಇವತ್ತಿನ ಶ್ರೀ ರಾಘವೇಂದ್ರ ದರ್ಶನದಿಂದ ವಿದ್ಯಾಲಕ್ಷ್ಮಿಯ ಸಾಕ್ಷಾತ್ಕಾರ ಬಗ್ಗೆ ತಿಳಿದುಕೊಳ್ಳೋಣ. ಅಂತಹ ಒಂದು ದಿನದ ಅರುಣೋದಯ ಸಮಯ. ರಾತ್ರಿಯ ಕತ್ತಲಲ್ಲಿ ದೇವರನ್ನು ನೆನೆಯುತ್ತಾ ಕೂತಿದ್ದ ವೆಂಕಟನಾಥರಿಗೆ ಕಣ್ಣು ಕೂರೈಸುವ ಬೆಳಕೊಂದು ಕಾಣಿಸಿತು. ವಿದ್ಯುನ್ನಾಮಕೆಯಾದ ವಿದ್ಯಾದೇವಿಯೇ ಸಾಕ್ಷಾತ್ ದರ್ಶನವಿತ್ತರು. ಬೆಳಕಿನ ಅನ್ವೇಷಣೆಯಲ್ಲಿದ್ದ ಅವರಿಗೆ ಅಂದು ಕಂಡ ದಿವ್ಯ ತೇಜಸ್ಸು ಜೀವನದಲ್ಲಿ ಮತ್ತೆಂದೂ ಕತ್ತಲೆಯೇ ಬರದಂತೆ ಮಾಡಿತ್ತು. ಸಂಭ್ರಮದಿಂದ ವಂದಿಸಿದ ಅವರಿಗೆ ಭಾರತೀ ದೇವಿ ತಿಳಿಸಿದರು, ಮಗು ವೆಂಕಟನಾಥ, ನಾನು ವಿದ್ಯಾಲಕ್ಷ್ಮಿ, ಶ್ರೀ ವೇದವ್ಯಾಸರ ಪುತ್ರಿ, ಶ್ರೀಮದಾನಂದ ತೀರ್ಥರ ಪ್ರಿಯೆ. ತಾಯಿಯ ಪೋಷಣೆ ಮಕ್ಕಳ ಹೊಣೆ ಎಂದು ಜ್ಞಾಪಿಸಲು ನಾನೀಗ ಇಲ್ಲಿಗೆ ಬಂದಿರುವೆ. ಜಯತೀರ್ಥರು, ವ್ಯಾಸತೀರ್ಥರು, ವಿಜಯೀಂದ್ರರು ಮೊದಲಾದ ಮಹನೀಯರು ನನ್ನನ್ನು ಹಾಗೇ ಕಂಡರು. ಸುಧೀಂದ್ರರ ಅನಂತರ ಆ ಹೊಣೆ ನಿನ್ನದಾಗಿದೆ, ನೀನು ಕೇಳಬಹುದು. ಸನ್ಯಾಸಿಯಾಗದೆಯೂ ನಾನು ಸೇವೆ ಸಲ್ಲಿಸಬಹುದಲ್ಲ ಎಂದು. ಆದರೆ ನಾನೇನು ಮಾಡಲಿ? ಶ್ರೀ ವೇದವ್ಯಾಸರು ನನಗೊಂದು ನಿರ್ಬಂಧ ಹಾಕಿರುವರು. ನಾನು ಪೂರ್ಣ ಪ್ರಮಾಣದಲ್ಲಿ ನೆಲೆಸುವುದು ಶ್ರೀರಾಮ ಪೂಜಕರಲ್ಲಿ ಮಾತ್ರ. ನಿನ್ನ ಗುರುಗಳಲ್ಲಿ ನನ್ನ ವಾಸ ಇನ್ನು 2 ವರ್ಷಗಳು ಮಾತ್ರ. ಆದ್ದರಿಂದ ನೀನೀಗ ತಡ ಮಾಡುವಂತಿಲ್ಲ. ಸನ್ಯಾಸಿಯಾಗಲೇಬೇಕು. ಶ್ರೀರಾಮನನ್ನು ಪೂಜಿಸಬೇಕು. ತತ್ವವಿದ್ಯೆಯ ಪ್ರಸಾರ ಮಾಡಬೇಕು. ನಿನ್ನಂತಹವರು ನನ್ನನ್ನು ಉಪೇಕ್ಷಿಸಿದರೆ ಮಠದಲ್ಲಿ ನರಿನಾಯಿಗಳು ನೆಲೆಸುತ್ತವೆ, ಕ್ರಿಮಿಕೀಟಗಳು ಗೂಡು ಕಟ್ಟುತ್ತವೆ, ತಲೆಗೆ ತಲುಪಬೇಕಾದ ಗ್ರಂಥರಾಶಿ ಗಾಳಿಗೆ ಹಾರಿ ಹೋಗುತ್ತವೆ, ತತ್ವವಾದದ ಜ್ಯೋತಿ ಮರೆಯಾಗಿ ಮಾಯವಾದದ ಕತ್ತಲೆ ಕವಿಯುತ್ತದೆ, ದೇವರ ಮನೆಗಳಲ್ಲಿ ನಂದಾದೀಪ ನಂದುತ್ತದೆ, ಗೂಬೆಗಳು ಕೂಗತೊಡಗುತ್ತವೆ, ಜ್ಞಾನಿಗಳ ತಲೆಯಲ್ಲಿ ನೆಲೆಯಬೇಕಾದ ಗ್ರಂಥಗಳು ಕ್ರಿಮಿಕೀಟಗಳ ಉದರವನ್ನು ಸೇರುತ್ತವೆ. ನೀನು ಸನ್ಯಾಸಿಯಾದರೆ ಮಾತ್ರ ಇಂತಹ ದುರಂತ ತಪ್ಪುತ್ತದೆ. ಆದ್ದರಿಂದ ನೀನು ಬೇಡವೆಂದರೂ ಪೀಠ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಅನುಗ್ರಹಿಸದೆ ನಾನು ಬಿಡುವುದಿಲ್ಲ. ಇಷ್ಟು ಹೇಳಿ ವಿದ್ಯಾಲಕ್ಷ್ಮಿಯು ತನ್ನ ಮಂತ್ರವೊಂದನ್ನು ಉಪದೇಶಿಸಿ ಮರೆಯಾದಳು. ಸಾಕ್ಷಾತ್ ಸರಸ್ವತಿಯಿಂದಲೇ ಸರಸ್ವತಿ ಮಂತ್ರವೊಂದನ್ನು ಉಪದೇಶ ಪಡೆಯುವ ಅತ್ಯಂತ ಅಪೂರ್ವವಾದ ಯೋಗ ಅವರದಾಯಿತು. ಅದರ ಫಲಶ್ರುತಿ ಎಂಬಂತೆ ಮುಂದೆ ನಡೆದಿದ್ದು ಇತಿಹಾಸ. ಸರಸ್ವತಿ ಮರೆಯಾದರೂ ಅವರು ನೀಡಿದ ಬೆಳಕು ಮಾತ್ರ ಮರೆಯಾಗಲಿಲ್ಲ. ಅವರಿಗೆ ಅರ್ಥವಾಯಿತು, ತನ್ನಿಂದ ಆ ಸರಸ್ವತಿಯ ಸೇವೆ ಆಗಬೇಕಾದರೆ ಈ ಸರಸ್ವತಿಯನ್ನು ತೊರೆಯಲೇಬೇಕು. ತ್ಯಜೇದೇಕಂ ಕುಲಸ್ಯಾರ್ಥೇ ಎಂದು ಮಹಾಭಾರತ ಹೇಳಲಿಲ್ಲವೇ? ದೈವ ಸಂಕಲ್ಪಕ್ಕೆ ತಲೆ ಬಾಗುವುದರಲ್ಲೇ ಸಕಲ ಶ್ರೇಯಸ್ಸೂ ಇದೆ. ಅಂದೇ ಗುರುಗಳಲ್ಲಿ ವಿಜ್ಞಾಪಿಸಿಕೊಂಡರು. ತಮಗೆ ಸ್ವಪ್ನದಲ್ಲಿ ಸೂಚನೆ ಇತ್ತ ಭಗವಂತ ಅದನ್ನು ತಪ್ಪದೆ ಪಾಲಿಸಲು ನನಗೂ ವಿದ್ಯಾದೇವಿಯ ಮೂಲಕ ಆದೇಶಿಸಿರುವನು. ಸನ್ಯಾಸ ದೀಕ್ಷೆ. ಶ್ರೀ ಸುಧೀಂದ್ರರಿಗೆ ಆನಂದವಾಯಿತು. ಆಶ್ಚರ್ಯವಾಗಲಿಲ್ಲ. ರಮಾ ಬ್ರಹ್ಮಾದಿಗಳೇ ಭಗವಂತನ ಆಜ್ಞೆಯನ್ನು ಪಾಲಿಸುವಾಗ ಇವರು ಪಾಲಿಸಿದ್ದೇನು ದೊಡ್ಡದೋ ಎಂಬ ದೃಢ ವಿಶ್ವಾಸ ಅವರದಾಗಿತ್ತು. ಹತ್ತಿರದ ಶುಭ ಮುಹೂರ್ತವೊಂದರಲ್ಲಿ ಗುರುಗಳ ಸನ್ನಿಧಾನದಲ್ಲೇ ಮಗ ಲಕ್ಷ್ಮೀನಾರಾಯಣನ ಉಪನಯನ ನಡೆದು ಹೋಯಿತು. ಇನ್ನು ಮೇಲೆ ಗಾಯತ್ರಿ ರೂಪದ ಸರಸ್ವತಿಯೇ ಈತನ ಮುಖ್ಯ ತಾಯಿ ಎಂಬುದಕ್ಕೆ ಅದು ಪೂರ್ವ ಸೂಚನೆಯೂ ಆಯಿತು.
ಮಗನ ಬ್ರಹ್ಮೋಪದೇಶ ಪತಿಯ ಪ್ರಣವೋಪದೇಶಕ್ಕೆ ಮುನ್ಸೂಚನೆ ಎಂಬುದನ್ನು ಸರಸ್ವತಿಬಾಯಿಯ ಮನಸ್ಸು ಗ್ರಹಿಸಿತ್ತು. ವೆಂಕಟನಾಥರು ಮಗನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದರು. ಗುರುಗಳಿಂದ ಅಷ್ಟಾಕ್ಷರ ಮಂತ್ರದ ಉಪದೇಶ ಕೊಡಿಸಿದರು. ತಾವು ಪ್ರಣವೋಪದೇಶ ಪಡೆಯಲು ಅಣಿಯಾದರು. ಪತಿಯನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಪತ್ನಿಯು ಇರುವ ಊರಿನಲ್ಲೇ ಪತಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡುವುದು ಅಶಾಸ್ತ್ರೀಯವಾಗದಿದ್ದರೂ ಲೌಕಿಕವಾಗುವುದಿಲ್ಲ. ಅದಕ್ಕೆಂದೇ ಸುಧೀಂದ್ರರು ಶಿಷ್ಯನ ಸಮೇತ ಮಿತ ಪರಿವಾರದೊಂದಿಗೆ ತಂಜಾವೂರಿಗೆ ಪ್ರಯಾಣ ಬೆಳೆಸಿದರು. 1543 ಕ್ರಿಸ್ತು ಶಕ 1621 ದುರ್ಮತಿ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿನ ತಂಜಾವೂರಿನ ಅರಸು ರಘುನಾಥ ನಾಯಕನ ನೇತೃತ್ವದಲ್ಲಿ ನಡೆದ ಸಿದ್ಧತೆಗಳ ಹಿನ್ನೆಲೆಯಲ್ಲಿ ಶ್ರೀ ಸುಧೀಂದ್ರರು ವೆಂಕಟನಾಥರಿಗೆ ಯತ್ಯಾಶ್ರಮವನ್ನಿತ್ತು ಪ್ರಣವ ಮಂತ್ರವನ್ನು ಉಪದೇಶಿಸಿದರು. ಸ್ವಪ್ನ ಸೂಚನೆಯಾಗಿದ್ದಂತೆ ಶ್ರೀ ರಾಘವೇಂದ್ರ ತೀರ್ಥ ಎಂಬ ಪುಣ್ಯನಾಮವನ್ನು ಅನುಗ್ರಹಿಸಿದರು. ಶ್ರೀ ಸುರೇಂದ್ರ ತೀರ್ಥರಂತೆ ತಪಸ್ವಿಗಳಾಗಿರಿ, ಶ್ರೀ ವಿಜಯೇಂದ್ರ ತೀರ್ಥರಂತೆ ಕೀರ್ತಿಶಾಲಿಗಳಾಗಿರಿ, ನಮ್ಮಂತೆ ವಾದ ಸಮರದಲ್ಲಿ ವಿಖ್ಯಾತರಾಗಿರಿ ಎಂದು ಹರಸಿದರು. ಶ್ರೀ ಸುರೇಂದ್ರ ವದಯಂ ತಪಸ್ಯಯ ಶ್ರೀ ಜಯೇಂದ್ರ ಇವ ಕೀರ್ತಿ ಸಂಪದ ವಿಶ್ರುತೋಹಮಿವ ವಾದ ಸಂಗರೆ ರಾಘವೇಂದ್ರ ಯತಿರಾಟ್ ಸಮೇಧತಾಂ. ಅವರ ತಲೆಯ ಮೇಲೆ ದೇವರನ್ನಿರಿಸಿ ಶಂಖದಿಂದ ಅಭಿಷೇಕ ಮಾಡಿದರು. ತಾವು ಪಾಲಿಸಿದ ವೇದಾಂತ ಸಾಮ್ರಾಜ್ಯಕ್ಕೆ ಅವರೇ ತಮ್ಮ ಉತ್ತರಾಧಿಕಾರಿ ಎಂದು ಘೋಷಿಸಿದರು. ಗುರುಗಳು ತಲೆಯ ಮೇಲೆ ಶಂಖದಿಂದ ಸುರಿಸಿದ ಪುಣ್ಯ ಜಲಕ್ಕಿಂತ ಅವರು ತಮ್ಮ ಕಣ್ಣಿಂದ ಸುರಿಸಿದ ಆನಂದಾಶ್ರು ಶ್ರೀ ರಾಘವೇಂದ್ರರಿಗೆ ಪ್ರಿಯವಾಯಿತು. ಆ ನೀರು ಬರೀ ನೀರಲ್ಲ, ತೀರ್ಥ. ಆನಂದ ತೀರ್ಥರ ಕೃಪೆಗೆ ಕಾರಣವಾಗುವ ಅನುಗ್ರಹ ತೀರ್ಥ ಎಂಬ ಅರಿವು ಅವರನ್ನು ಪುಳಕಿತರನ್ನಾಗಿಸಿತು. ಗುರು ಅನುಗ್ರಹವೇ ಭಗವದನುಗ್ರಹದ ಪರಮ ಸೋಪಾನವೆಂಬ ಶಾಸ್ತ್ರ ತತ್ವ ಅವರು ತಿಳಿದ ತತ್ವವೂ ಹೌದು, ಉಪದೇಶಿಸಿದ ತತ್ವವೂ ಹೌದು. ಮುಂದಿನ ಭಾಗದಲ್ಲಿ ಶ್ರೀ ರಾಘವೇಂದ್ರ ದರ್ಶನದಿಂದ ಸತೀಮಣಿ ಸರಸ್ವತಿ ಮತ್ತು ಶ್ರೀ ಸುಧೀಂದ್ರರ ಬೃಂದಾವನ ಪ್ರವೇಶದ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಮೂಲರಾಮಾರ್ಚಕ ಶ್ರೀ ರಾಘವೇಂದ್ರ ಯತೀಂದ್ರಾಯ ನಮಃ.